ಅವ್ರು ಬಂದ್ಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದೋ ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ, ದೂರವಾಣಿಯಲ್ಲಿ ಹೇಳಿದ್ದೇನೆ. ಬಂದ್ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಅವ್ರು ಏನ್ ಹೇಳ್ತಾರೋ ಆ ರೀತಿ ಮುಂದುವರಿತು. ಈ ಒಂದು ನಡೆ ಬಗ್ಗೆ ನಿಮ್ಮ ಹಿರಿಯ ನಾಯಕರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಎಂಬಿ ಪಾಟೀಲ್ ಅವರು ಕೂಡ ಸಚಿವರು ಶಾಸಕರು ಸಭೆ ಮಾಡಿದ್ರೆ ತಪ್ಪಲ್ಲ, ಅದು ಯಾಕೆ ಈ ತರ ಮಾಡ್ತಾ ಇರೋದು ಮತ್ತೆ ಅದನ್ನ ಗಮನಕ್ಕೆ ತರಬೇಕಾ ಅಂತ? ಅಲ್ಲ, ಅವ್ರು ಹೇಳಿದ್ರಲ್ಲ ಮೊದಲೇ, ಅವ್ರು ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು, ಮತ್ತೆ ತಿರ್ಗಾ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಬಹಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ. ಅವ್ರ ಗಮನಕ್ಕೆ ತಂದೆ ಮಾಡ್ತೇವೆ. ಸರ್, ಈಗ ಶಾಸಕಾಂಗ ಪಕ್ಷದ ಸಭೆನೂ ನಡೀತಾ ಇದೆ, ಸಚಿವರು ಇಲ್ಲಿ ಇರ್ತಾರೆ, ಶಾಸಕರು ಇಲ್ಲಿ ಇರ್ತಾರೆ ಸರ್. ಹಿಂದೆ ಮುಂದೆ ದಿನ ಮಾಡಬಹುದಲ್ಲ? ನಮಗೆ ನೋಡೋಣ, ಅದು ಮುಂದಕ್ಕೆ ಸಮಯ ಮತ್ತು ದಿನಾಂಕ ಅವೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಮೊದಲು ಅವರ ಜೊತೆಯಲ್ಲಿ ಮಾತಾಡಿದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಆಮೇಲೆ ಇವರು ನಕ್ಸಲ್ಸ್ ಶರಣಾಗಿದ್ರಲ್ಲ ಸರ್, ಅವ್ರದೆಲ್ಲ ವೆಪನ್ಸ್ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ಸರ್, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್, ಸಹಿ ಮಾರಾಟಕ್ಕಿದೆ ಈ ಸರ್ಕಾರದಲ್ಲಿ. ಹೆಚ್ಚಿಗೆ ಅವರು ಹೇಳುವ ಹೇಳಿಕೆಗಳಿಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಮಾಡೋದು ಏನು ಸರಿ ಇಲ್ಲ ಅನ್ಸುತ್ತೆ ನನಗೆ. ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಅದೇ ಅದಕ್ಕೆ ಸರಿ ಇಲ್ಲ ಅಂತ ಹೇಳೋದು. ಸ್ಪೆಸಿಫಿಕ್ ಆಗಿ ಹೇಳಿ ಈ ರೀತಿ ಇದೆ, ಈ ರೀತಿ ನನ್ನ ಹತ್ರ ದಾಖಲಾತಿ ಇದೆ ಅಥವಾ ನನ್ನ ಹತ್ರ ಮಾಹಿತಿ ಇದೆ, ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಗಮನ ಹರಿಸಬಹುದು. ಬಿಟ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ನಾವೇನ್ ಮಾಡಕ್ಕಾಗಲ್ಲ. ಪಕ್ಷಕ್ಕೂ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತಲ್ಲ ಸರ್? ಅಲ್ಲ, ಏನು ಡ್ಯಾಮೇಜ್? ಅವ್ರ ಹೇಳಿಕೆ ಇನ್ನು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ, ಬಿಟ್ರೆ ನಮಗೇನು ಡ್ಯಾಮೇಜ್ ಆಗಲ್ಲ. ಅವರ ನೋಡಿ, ಅವತ್ತು ನಾವು ಹೇಳಿದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರೇ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರಲ್ಲ, ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ರಲ್ಲ ಕೆಂಪಣ್ಣವರು. ಆ ರೀತಿ ಹೇಳಿದ್ರೆ ಈಗ ಅದನ್ನೇ ನಾನು ಹೇಳಿದ್ದು. ಈಗ ನಮಗೆ ಯಾರಾದ್ರೂ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಹೇಳಿದ್ರೆ ಅದಕ್ಕೆ ಗಮನ ಹರಿಸಬಹುದು. ಹೌದು, ನಾವು ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೇವೆ. ಕರ್ನಾಟಕ GST ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಇದೆ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಮಗೆ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇಡೋದು. ನಾವು ಕೂಡ ಅಭಿವೃದ್ಧಿ ಆಗ್ಬೇಕಲ್ವಾ? ಇವತ್ತು ಜನ ಹೇಳ್ತಾರೆ ಅದು ರಸ್ತೆ ಆಗ್ಲಿಲ್ಲ, ಈ ರಸ್ತೆ ಆಗಿ. ಬೆಂಗಳೂರು ಪಟ್ಟಣದಲ್ಲಿ ತಮಗೆ ಗೊತ್ತಿದ್ದಾಗೆ ಬೇಕಾದಷ್ಟು ರಸ್ತೆಗಳಾಗಬೇಕು ಅಂತೆಲ್ಲ ಡಿಮ್ಯಾಂಡ್ ಹೇಳ್ತಾರೆ. ನಮಗೆ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ಹಣ ನಮ್ಗೆ ಕೊಟ್ರೆ ಅಭಿವೃದ್ಧಿಗೆ ಅದನ್ನೆಲ್ಲ ಉಪಯೋಗಿಸ್ತೀವಿ. ಅವ್ರ ಕಂಡೀಷನ್ ಹಾಕಿ ಕೊಡ್ಲಿ, ದಿಸ್ ಮನಿ ಹ್ಯಾಸ್ ಟು ಬಿ ಸ್ಪೆಂಟ್ ಓನ್ಲಿ ಆನ್ ಡೆವಲಪ್ಮೆಂಟ್ಸ್ ಅಂತ ಬೇಕಾದ್ರೆ ಕಂಡೀಷನ್ ಹಾಕಿ ಕೊಡ್ಲಿ, ಕೊಡ್ಬೇಕಲ್ಲ. ನೋಡೋಣ, ನಮ್ಗೆ ಗೊತ್ತಿಲ್ಲ ಇನ್ನು ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ. ತಿಂಗಳಾಂತ್ಯದೊಳಗಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಹೊಸಬರು ಬರ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಯಾವ ಮಾಹಿತಿನೂ ಕೂಡ ಅದ್ರ ಬಗ್ಗೆ ಡೆಲ್ಲಿಯಿಂದ ಆಗ್ಲಿ ಅಥವಾ ಇಲ್ಲಿಂದ ಆಗ್ಲಿ ನಮ್ಗೆ ಯಾವುದೂ ಗೊತ್ತಿಲ್ಲ. ಅದಲ್ಲ. ಡಿ.ಕೆ. ಶಿವಕುಮಾರ್ ಅವರು 2 ವರ್ಷಕ್ಕೆ ಯಾಕೆ ಆಸೆ ಪಡ್ತಾ ಇದ್ದಾರೆ? 5 ವರ್ಷ 2028ಕ್ಕೆ ಸಿಎಂ ಆಗಲಿ ಅಂತ ಗೊತ್ತಿಲ್ಲಪ್ಪ ನನ್ಗೆ ಅದೆಲ್ಲ. ಅವ್ರು ಅವ್ರವ್ರ ಹೇಳಿಕೆಗಳಿಗೆ ಅವ್ರು ಹೇಳಿರ್ತಾರೆ, ಅದಕ್ಕೆ ನಮ್ಮನ್ನ ಯಾಕೆ ಪ್ರತಿಕ್ರಿಯೆ ಕೇಳ್ತೀರಿ ನೀವು? ರಾಜಣ್ಣ ಹೇಳಿದ್ದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಹೇಳಬೇಕು? ನಿಮ್ಮ ನಾಯಕರ ಸಭೆ ರದ್ದಾಗಿರೋದು ಒಂದು ಭಾಗ ಸರ್ ಇದು. ಯಾವುದು? ಈ ತರ ಎಲ್ಲ ಮುಂದಿನ ಸಿಎಂ ಅದೆಲ್ಲ ಏನಿಲ್ಲ. ನಮ್ಗೆ ಭಾಗನೂ ಇಲ್ಲ, ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡಿಲ್ಲ. ಸಮಾಜದ ಸದುದ್ದೇಶದಿಂದ ನೀವು ಸಭೆ ಕರೆದ್ರೆ ಹೈಕಮಾಂಡ್ ಒಪ್ಪಿಗೆ ಇಷ್ಟೊಂದು ಮಟ್ಟಿಗೆ ತಗೋಬೇಕಾದಂತ ಏನಿಲ್ಲ, ಇಲ್ಲ ಆತರ ಏನಿಲ್ಲ. ಅವರು ಹೇಳಿದ್ಮೇಲೆ ನಾವು ಅವರಿಗೆ ಮಾಡೋಣ ಅಂತ ಅಷ್ಟು. ಬೇರೆ ಅವರು ಹೇಳಿದ್ರು, ನಾವು ಹೈಕಮಾಂಡಿಗೆ ಗೌರವ ಕೊಡ್ತೀವಿ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಮು. ಹೈಕಮಾಂಡ್ ಹೇಳಿದ ಮೇಲೆ ನಾವು ಅದನ್ನ ಕೇಳಬೇಕಲ್ವಾ? ಅವ್ರು ಬಂದ್ಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದೋ ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ, ದೂರವಾಣಿಯಲ್ಲಿ ಹೇಳಿದ್ದೇನೆ. ಬಂದ್ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಅವ್ರು ಏನ್ ಹೇಳ್ತಾರೋ ಆ ರೀತಿ ಮುಂದುವರಿತು. ಈ ಒಂದು ನಡೆ ಬಗ್ಗೆ ನಿಮ್ಮ ಹಿರಿಯ ನಾಯಕರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಎಂಬಿ ಪಾಟೀಲ್ ಅವರು ಕೂಡ ಸಚಿವರು ಶಾಸಕರು ಸಭೆ ಮಾಡಿದ್ರೆ ತಪ್ಪಲ್ಲ, ಅದು ಯಾಕೆ ಈ ತರ ಮಾಡ್ತಾ ಇರೋದು ಮತ್ತೆ ಅದನ್ನ ಗಮನಕ್ಕೆ ತರಬೇಕಾ ಅಂತ? ಅಲ್ಲ, ಅವ್ರು ಹೇಳಿದ್ರಲ್ಲ ಮೊದಲೇ,
ಅವ್ರು ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು. ಮತ್ತೆ ತಿರ್ಗಾ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಬಹಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ. ಅವ್ರ ಗಮನಕ್ಕೆ ತಂದೆ ಮಾಡ್ತೇವೆ. ಸರ್, ಈಗ ಶಾಸಕಾಂಗ ಪಕ್ಷ ಸಭೆನೂ ನಡೀತಾ ಇದೆ. ಸಚಿವರು ಇಲ್ಲಿ ಇರ್ತಾರೆ, ಶಾಸಕರು ಇಲ್ಲಿ ಇರ್ತಾರೆ ಸರ್. ಹಿಂದೆ ಮುಂದೆ ದಿನ ಮಾಡಬಹುದಲ್ಲ ಅಂತ ನಮಗೆ ನೋಡೋಣ. ಅದು ಮುಂದಕ್ಕೆ ಸಮಯ ಮತ್ತು ದಿನಾಂಕ ಅವೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಮೊದಲು ಅವರ ಜೊತೆಯಲ್ಲಿ ಮಾತಾಡಿದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಆಮೇಲೆ ಇವರು ನಕ್ಸಲ್ಸ್ ಶರಣಾಗಿದ್ರಲ್ಲ ಸರ್, ಅವ್ರದೆಲ್ಲ ವೆಪನ್ಸ್ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್ AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ಸರ್, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಸಹಿ ಮಾರಾಟಕ್ಕಿದೆ ಈ ಸರ್ಕಾರದಲ್ಲಿ. ಹೆಚ್ಚಿಗೆ ಅವರು ಹೇಳುವ ಹೇಳಿಕೆಗಳಿಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಮಾಡೋದು ಏನು ಸರಿ ಇಲ್ಲ ಅನ್ಸುತ್ತೆ ನನಗೆ. ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಅದೇ ಅದಕ್ಕೆ ಸರಿ ಇಲ್ಲ ಅಂತ ಹೇಳೋದು. ಸ್ಪೆಸಿಫಿಕ್ ಆಗಿ ಹೇಳಿ ಈ ರೀತಿ ಇದೆ, ಈ ರೀತಿ ನನ್ನ ಹತ್ರ ದಾಖಲಾತಿ ಇದೆ ಅಥವಾ ನನ್ನ ಹತ್ರ ಮಾಹಿತಿ ಇದೆ, ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಗಮನ ಹರಿಸಬಹುದು. ಬಿಟ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ನಾವೇನ್ ಮಾಡಕ್ಕಾಗಲ್ಲ. ಪಕ್ಷಕ್ಕೂ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತಲ್ಲ ಸರ್. ಅಲ್ಲ, ಏನು ಡ್ಯಾಮೇಜ್? ಅವ್ರ ಹೇಳಿಕೆ ಇನ್ನು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ, ಬಿಟ್ರೆ ನಮಗೇನು ಡ್ಯಾಮೇಜ್ ಆಗಲ್ಲ. ಅವರ ನೋಡಿ, ಅವತ್ತು ನಾವು ಹೇಳಿದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರೇ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರಲ್ಲ, ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ರಲ್ಲ ಕೆಂಪಣ್ಣವರು. ಆ ರೀತಿ ಹೇಳಿದ್ರೆ ಈಗ ಅದನ್ನೇ ನಾನು ಹೇಳಿದ್ದು. ಈಗ ನಮಗೆ ಯಾರಾದರೂ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಹೇಳಿದ್ರೆ ಅದಕ್ಕೆ ಗಮನ ಹರಿಸಬಹುದು. ಹೌದು, ನಾವು ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೇವೆ. ಕರ್ನಾಟಕ GST ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಇದೆ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಮಗೆ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇಡೋದು. ನಾವು ಕೂಡ ಅಭಿವೃದ್ಧಿ ಆಗ್ಬೇಕಲ್ವಾ? ಇವತ್ತು ಜನ ಹೇಳ್ತಾರೆ ಅದು ರಸ್ತೆ ಆಗ್ಲಿಲ್ಲ, ಈ ರಸ್ತೆ ಆಗಿ. ಬೆಂಗಳೂರು ಪಟ್ಟಣದಲ್ಲಿ ತಮಗೆ ಗೊತ್ತಿದ್ದಾಗೆ ಬೇಕಾದಷ್ಟು ರಸ್ತೆಗಳಾಗಬೇಕು ಅಂತೆಲ್ಲ ಡಿಮ್ಯಾಂಡ್ ಹೇಳ್ತಾರೆ. ನಮಗೆ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ಹಣ ನಮ್ಗೆ ಕೊಟ್ರೆ ಅಭಿವೃದ್ಧಿಗೆ ಅದನ್ನೆಲ್ಲ ಉಪಯೋಗಿಸ್ತೀವಿ. ಅವ್ರ ಕಂಡೀಷನ್ ಹಾಕಿ ಕೊಡ್ಲಿ, ದಿಸ್ ಮನಿ ಹ್ಯಾಸ್ ಟು ಬಿ ಸ್ಪೆಂಟ್ ಓನ್ಲಿ ಆನ್ ಡೆವಲಪ್ಮೆಂಟ್ಸ್ ಅಂತ ಬೇಕಾದ್ರೆ ಕಂಡೀಷನ್ ಹಾಕಿ ಕೊಡ್ಲಿ, ಕೊಡ್ಬೇಕಲ್ಲ. ನೋಡೋಣ, ನಮ್ಗೆ ಗೊತ್ತಿಲ್ಲ ಇನ್ನು ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ. ಸರ್, ಈ ತಿಂಗಳಾಂತ್ಯದೊಳಗಡೆ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಹೊಸಬರು ಬರ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಯಾವ ಮಾಹಿತಿನೂ ಕೂಡ ಅದ್ರ ಬಗ್ಗೆ ಡೆಲ್ಲಿಯಿಂದ ಆಗಲಿ ಅಥವಾ ಇಲ್ಲಿಂದ ಆಗಲಿ ನಮ್ಗೆ ಯಾವುದೂ ಗೊತ್ತಿಲ್ಲ. ಅದಲ್ಲ ಮಾತಾಡಿದ್ದಾರೆ ಸರ್. DK ಶಿವಕುಮಾರ್ ಅವರು 2 ವರ್ಷಕ್ಕೆ ಯಾಕೆ ಆಸೆ ಪಡ್ತಾ ಇದ್ದಾರೆ? 5 ವರ್ಷ 2028ಕ್ಕೆ CM ಆಗಲಿ ಅಂತ ಸರ್. ಗೊತ್ತಿಲ್ಲಪ್ಪ ನನಗೆ ಅದೆಲ್ಲ. ಅವ್ರು ಅವ್ರವ್ರ ಹೇಳಿಕೆಗಳಿಗೆ ಅವ್ರು ಹೇಳಿರ್ತಾರೆ, ಅದಕ್ಕೆ ನಮ್ಮನ್ನ ಯಾಕೆ ಪ್ರತಿಕ್ರಿಯೆ ಕೇಳ್ತೀರಿ ನೀವು? ರಾಜಣ್ಣ ಹೇಳಿದ್ದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಹೇಳಬೇಕು? ನಿಮ್ಮ ನಾಯಕರ ಸಭೆ ರದ್ದಾಗಿರೋದೊಂದು ಭಾಗ ಸರ್ ಇದು. ಯಾವುದು? ಈ ತರ ಎಲ್ಲ ಮುಂದಿನ CM ಅದೆಲ್ಲ ಏನಿಲ್ಲ. ನಮ್ಗೆ ಭಾಗನೂ ಇಲ್ಲ, ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡಿಲ್ಲ. ಸಮಾಜದ ಸದುದ್ದೇಶದಿಂದ ನೀವು ಸಭೆ ಕರೆದ್ರೆ ಹೈಕಮಾಂಡ್ ಒಪ್ಪಿಗೆ ಇಷ್ಟೊಂದು ಮಟ್ಟಿಗೆ ತಗೋಬೇಕಾದಂತ ಏನಿಲ್ಲ, ಇಲ್ಲ ಆತರ ಏನಿಲ್ಲ. ಅವರು ಹೇಳಿದ್ಮೇಲೆ ನಾವು ಅವರಿಗೆ ಮಾಡೋಣ ಅಂತ ಅಷ್ಟು. ಬೇರೆ ಅವರು ಹೇಳಿದ್ರು, ನಾವು ಹೈಕಮಾಂಡಿಗೆ ಗೌರವ ಕೊಡ್ತೀವಿ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಮು. ಹೈಕಮಾಂಡ್ ಹೇಳಿದ ಮೇಲೆ ನಾವು ಅದನ್ನ ಕೇಳಬೇಕಲ್ವಾ?